Dear students, today we are going to discuss about matter in our surroundings. ನಾವು ಆಲ್ರೆಡಿ ಇದಕ್ಕಿಂತ ಮುಂಚೆ ಎರಡು ವಿಡಿಯೋಗಳನ್ನ ಮಾಡಿದ್ದೆ. ಇದು ಮೂರನೇ ವಿಡಿಯೋ. ಆ ಎರಡು ವಿಡಿಯೋಗಳನ್ನ ನೋಡ್ಕೊಂಡ್ಬಿಟ್ಟು ಈ ಕಂಟಿನ್ಯೂಷನ್ ಪಾರ್ಟ್ ಆಗಿರುವಂಥ ಮೂರನೇ ವಿಡಿಯೋನ ನೋಡೋಣ ಬನ್ನಿ. ಕ್ಯಾನ್ ಮ್ಯಾಟರ್ ಚೇಂಜ್ ಇಟ್ಸ್ ಸ್ಟೇಟ್? ಈ ಮ್ಯಾಟರ್ ಅಂತಂದರೆ ಏನು ಅಂತ ನಾನು ಆಲ್ರೆಡಿ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೆ. ವಾಟ್ ಈಸ್ ದ ಮ್ಯಾಟರ್, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರಾಪರ್ಟೀಸ್ ಆಫ್ ದ ಮ್ಯಾಟರ್, ಇದನ್ನೆಲ್ಲ ನಾನು ಆಲ್ರೆಡಿ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೆ. ಈಗ ಈ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡೋಣ ಅಂತಂದರೆ, ಒಂದು ಮ್ಯಾಟರು ಎಷ್ಟು ಸ್ಥಿತಿನಲ್ಲಿ ಇರ್ತದೆ, ವಾಟ್ ಈಸ್ ದ ಸ್ಟೇಟ್ ಆಫ್ ದ ಮ್ಯಾಟರ್, ಅಂದರೆ ಒಂದು ವಸ್ತುವಿನ ಸ್ಥಿತಿ ಎಷ್ಟು ರೀತಿಯಲ್ಲಿ ಇರ್ತದೆ. ದೇರ್ ಆರ್ 3 ಟೈಪ್ಸ್ ಆಫ್ ದ ಸ್ಟೇಟ್ಸ್ ಆಫ್ ದ ಮ್ಯಾಟರ್. ಯಾವ್ಯಾವು ಅಂತಂದರೆ ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಸಾಲಿಡ್ ಇಟ್ ಮೀನ್ಸ್ ಘನ, ಲಿಕ್ವಿಡ್ ಇಟ್ ಮೀನ್ಸ್ ದ್ರವ, ಗ್ಯಾಸ್ ಇಟ್ ಮೀನ್ಸ್ ಅನಿಲ. ಘನ, ದ್ರವ, ಅನಿಲ ಯಾವುದೇ ಒಂದು ವಸ್ತು ತಗೊಳ್ರಿ, ಆ ವಸ್ತು ಈ ಮೂರು ಸ್ಥಿತಿನಲ್ಲಿ ಇರುತ್ತೆ. ಈ ಮೂರು ಸ್ಥಿತಿನಲ್ಲಿ ಯಾವುದಾದ್ರೂ ಒಂದು ಸ್ಥಿತಿನಲ್ಲಿ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಕಲ್ಲು, ಮಣ್ಣು, ಪೆನ್ನು, ಬುಕ್ಕು ಇವೆಲ್ಲ ಸಾಲಿಡ್ ಸ್ಟೇಟಲ್ಲಿ ಇರ್ತದೆ. ಅದಾದ ನಂತರ ಲಿಕ್ವಿಡ್ ಸ್ಟೇಟಲ್ಲಿ ಯಾವ್ದು ಇರ್ತದೆ ಅಂತಂದರೆ ಐಸು, ಕೆರೋಸಿನ್ನು ಇದೆಲ್ಲ ಲಿಕ್ವಿಡ್ ಸ್ಟೇಟಲ್ಲಿ ಇರ್ತದೆ. ಗ್ಯಾಸಸ್ ಸ್ಟೇಟಲ್ಲಿ ಯಾವ್ದು ಇರ್ತದೆ ಅಂತಂದರೆ ಅನಿಲ ಆಗಿರುವಂಥದ್ದು. LPG ಗ್ಯಾಸ್ ನಾವು ಆಲ್ರೆಡಿ ಮನೆಯಲ್ಲಿ ಬಳಸ್ತೀವಿ. ಆಮೇಲೆ ನಾವು ಬ್ರೀದ್ ಮಾಡುವಂಥ ಏರು ಏನು ಇರ್ತದೆ ಅದು ಗ್ಯಾಸಿಯಸ್ ಸ್ಟೇಟಲ್ಲಿ ಇರ್ತದೆ. ನೆಕ್ಸ್ಟ್, ಎಫೆಕ್ಟ್ ಆಫ್ ಚೇಂಜ್ ಆಫ್ ಟೆಂಪರೇಚರ್. ಈ ವಸ್ತುವಿನ ಸ್ಥಿತಿಗೆ ಟೆಂಪರೇಚರ್ ಏನಾದರೂ ಅದಕ್ಕೆ ಪರಿಣಾಮ ಬೀರ್ತದ? ತಾಪದ ಬದಲಾವಣೆಯ ಪರಿಣಾಮ. ಈ ತನ್ನ ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಬದಲಾವಣೆ ಆಗಬೇಕು ಅಂತಂದರೆ, ಅಥವಾ ತನ್ನ ಸ್ಥಿತಿನಲ್ಲಿ ಇನ್ನೊಂದು ಸ್ಥಿತಿಗೆ ಬದಲಾವಣೆ ಮಾಡಬೇಕು ಅಂತಂದರೆ ಈ ಟೆಂಪರೇಚರ್ ಏನಾದರೂ ಅದಕ್ಕೆ ಪರಿಣಾಮ ಬೀರ್ತದ ಅನ್ನುವಂಥದ್ದು ನೋಡೋಣ. ಒಂದನೇದು ಕನ್ವರ್ಷನ್ ಆಫ್ ಐಸ್ ಟು ವಾಟರ್. ಅಂದರೆ ಐಸ್ನಿಂದ ವಾಟರ್ಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ನಾವು? ಜನರಲ್ ಆಗಿ ನಿಮಗೆಲ್ಲ ಗೊತ್ತೇ ಇದೆ. ಐಸನ್ನು ಹೇಗೆ ತಯಾರು ಮಾಡ್ತೀರಾ? ಐಸನ್ನು ಅಂತಂದರೆ ಫ್ರಿಜ್ನಲ್ಲಿ ನೀರನ್ನು ಇಟ್ಬಿಟ್ಟು ಒಂದು 24 ಅವರ್ಸು ಅದನ್ನು ಕೂಲ್ ಮಾಡಿದರೆ, ಅಂದರೆ ಆ ಒಂದು ವಸ್ತುವಿನಲ್ಲಿರುವಂಥ ಟೆಂಪರೇಚರನ್ನು ಹೊರಗಡೆ ತೆಗೆದ್ರೆ ಅಥವಾ ಕೂಲ್ ಮಾಡಿದರೆ ಅದು ವಾಟರು ಐಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಈಗ ಈ ಐಸ್ ಇದೆಯಲ್ಲ, ಐಸನ್ನು ನಾವು ಹೊರಗಡೆ ತೆಗೆದಿಟ್ಟರೆ ಅಥವಾ ಐಸಿಗೆ ನಿಧಾನವಾಗಿ ಇಲ್ಲಿ ಲುಕ್ ಅಟ್ ದ ಫಿಗರ್, ಈ ಫಿಗರ್ ಇದೆಯಲ್ಲ, ಈ ಫಿಗರ್ನಲ್ಲಿ ನೋಡ್ರಿ, ಈ ಬೀಕರ್ನಲ್ಲಿ ಐಸ್ ತೊಗೊಂಡಿದ್ದಾರೆ, ಅದರಲ್ಲಿ ಒಂದು ಥರ್ಮೋಮೀಟರ್ ಇಟ್ಟಿದ್ದಾರೆ, ಆಮೇಲೆ ಗ್ಲಾಸ್ ಸ್ಟಿರರ್ ಇಟ್ಟಿದ್ದಾರೆ, ಕೆಳಗಡೆಯಿಂದ ಬರ್ನರಿಂದ ಲೋ ಫ್ಲೇಮಲ್ಲಿ ಹೀಟ್ ಮಾಡ್ತಾ ಹೋಗಿದ್ದಾರೆ. ದೇರ್ ಈಸ್ ಎ ಎನರ್ಜಿ ಗಿವನ್ ಟು ದ ಬೀಕರ್ ವಿತ್ ದ ಹೆಲ್ಪ್ ಆಫ್ ದ ಬರ್ನರ್. ಸ್ವಲ್ಪ ನಿಧಾನವಾಗಿ ಎನರ್ಜಿಯನ್ನು ಕೊಡ್ತಾ ಹೋಗ್ತಿದ್ದಾರೆ. ಯಾವಾಗ ಈ ಎನರ್ಜಿ ನಿಧಾನವಾಗಿ ಕೊಡ್ತಾ ಹೋಗ್ತಾರಲ್ಲ, ಯಾವಾಗ ಈ ಟೆಂಪರೇಚರ್ ಅದಕ್ಕೆ ಐಸಿಗೆ ಹೋಗುತ್ತಲ್ಲ, ಐಸು ನಿಧಾನವಾಗಿ ಕರಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಕರಗಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆ ಟೆಂಪರೇಚರನ್ನು ನಾವು ಮೆಲ್ಟಿಂಗ್ ಪಾಯಿಂಟ್ ಅಂತ ಕರಿತೀವಿ. ಯಾವಾಗ ಜಸ್ಟ್ ದ ಪಾಯಿಂಟ್ ಆರ್ ದ ಟೆಂಪರೇಚರ್ ವೇರ್ ದ ಸಾಲಿಡ್ ಮೆಲ್ಟ್ಸ್ ಟು ದ ಲಿಕ್ವಿಡ್. ಈ ಸಾಲಿಡ್ ಐಸು ಲಿಕ್ವಿಡ್ ಆಗಿ ಯಾವಾಗ ಕರಗ್ತದೆ, ಅಟ್ ಯಾವ ಟೆಂಪರೇಚರ್ನಲ್ಲಿ ಆ ಥರ ಕರಗುತ್ತಲ್ಲ, ಜಸ್ಟ್ ಸ್ಟಾರ್ಟ್ ಆಗುತ್ತಲ್ಲ, ಆ ಟೆಂಪರೇಚರ್ನ ನಾವು ಮೆಲ್ಟಿಂಗ್ ಪಾಯಿಂಟ್ ಅಂತ ಕರಿತೀವಿ. ಮೆಲ್ಟಿಂಗ್ ಪಾಯಿಂಟ್ನ ನಾವು ಎಲ್ಲಿ ನೋಡ್ತೀವಿ ಅಂತಂದರೆ, ದ ಕನ್ವರ್ಷನ್ ಆಫ್ ಐಸ್ ಟು ವಾಟರ್ನ ನಾವು ಮೆಲ್ಟಿಂಗ್ ಪಾಯಿಂಟ್ನ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ಹಿಯರ್ ಐಸ್ ಈಸ್ ದ ಸಾಲಿಡ್, ವಾಟರ್ ಈಸ್ ದ ಲಿಕ್ವಿಡ್. Ice can be heat. Ice should be heat. Then after heating the ice, it is converted into the water, means that is the liquid. ಇಲ್ಲಿ ಐಸ್ ಈಸ್ ದ ಸಾಲಿಡ್. ಐಸು ಘನ ಸ್ಥಿತಿಯಲ್ಲಿ ಇರ್ತದೆ. ಐಸಿಗೆ ಹೀಟನ್ನು ಕೊಟ್ಟಾಗ ಅದು ಲಿಕ್ವಿಡ್ ಸ್ಟೇಟಿಗೆ ಬರುತ್ತೆ, ಅಂದರೆ ಅದು ದ್ರವ ಸ್ಥಿತಿಗೆ ಬರುತ್ತೆ. ಈ ಪ್ರಾಸೆಸ್ನ ನಾವು ಮೆಲ್ಟಿಂಗ್ ಅಂತ ಕರಿತೀವಿ ಅಥವಾ ಫ್ಯೂಷನ್ ಅಂತ ಕರಿತಾ ಹೋಗ್ತೀವಿ. FUSION, ಫ್ಯೂಷನ್. ಇಲ್ಲಿ ವಾಟ್ ಈಸ್ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಅಂತ ಕೇಳಿದರೆ, ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಈಸ್ 273.16 ಕೆಲ್ವಿನ್ ಅಂತ ಹೇಳಬೇಕು, ಅಥವಾ 0 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಬೇಕು. ಇಲ್ಲಿ ಎರಡು ಮಾನಗಳಿದ್ದಾವೆ. ಒಂದು ಟೆಂಪರೇಚರ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ
ಒಂದು ಕೆಲ್ವಿನ್ ಪದ್ಧತಿ, ಇನ್ನೊಂದು ಡಿಗ್ರಿ ಸೆಲ್ಸಿಯಸ್ ಪದ್ಧತಿ, ಇನ್ನೊಂದು ಫ್ಯಾರನ್ ಹೀಟ್ ಅಂತ ಬರುತ್ತೆ, ಅದೊಂದು ಪದ್ಧತಿ. ಒಟ್ಟು 3 ಪದ್ಧತಿಗಳಿದಾವೆ. ಇದರಲ್ಲಿ ನಾವು 2 ರೀತಿಯಿಂದ ಎಕ್ಸ್ಪ್ರೆಸ್ ಮಾಡಿದ್ರೆ 273.16 ಕೆಲ್ವಿನ್ ಅಥವಾ 0 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ಬೋದು. ಬಿ, ಕನ್ವರ್ಷನ್ ಆಫ್ ವಾಟರ್ ಟು ವಾಟರ್ ವೇಪರ್. ನಾವು ಇಲ್ಲಿ ಮೊದಲಿಗೆ ಐಸ್ನಿಂದ ವಾಟ್ರಿಗೆ ಕನ್ವರ್ಟ್ ಮಾಡೋದು ಹೇಳಿದ್ವಿ. ಈಗ ವಾಟರಿಂದ ವಾಟರ್ ವೇಪರ್ ಅಂದರೆ ದ್ರವದಿಂದ ನೀರಾವಿಯಾಗಿ ಕನ್ವರ್ಟ್ ಮಾಡೋದು ಹೇಗೆ, ನೀರನ್ನು ನೀರಾವಿಯಾಗಿ ಕನ್ವರ್ಟ್ ಮಾಡೋದು ಹೇಗೆ ಅಂತಂದರೆ, ನೀವು ಏನು ಮಾಡಿರಿ, ಸೆಕೆಂಡ್ ಪಿಕ್ಚರ್ನ ನೋಡ್ರಿ. ವಾಟರ್ನ ಟೇಕ್ ಎ ವಾಟರ್ ಇನ್ ಎ ಬೀಕರ್. ಈ ಬೀಕರ್ನಲ್ಲಿ ವಾಟರ್ನ ತಗೊಳ್ರಿ. ಆಮೇಲೆ ಅದರಲ್ಲಿ ಒಂದು ಥರ್ಮೋಮೀಟರ್ ಫಿಕ್ಸ್ ಮಾಡಿರಿ. ಆಮೇಲೆ ಗ್ಲಾಸ್ ರಾಡ್ ಇಟ್ಟರೆ, ಅಂದರೆ ಸ್ಟಿರ್ ಮಾಡಲಿಕ್ಕೋಸ್ಕರ, ಚೆನ್ನಾಗಿ ಕಲಿಸ್ಲಿಕ್ಕೋಸ್ಕರನೇ ಇಟ್ಟರೆ, ಕೆಳಗಡೆ ಬರ್ನರಿಂದ ಹೀಟನ್ನು ಸಪ್ಲೈ ಮಾಡ್ತಾ ಹೋದರೆ ಏನಾಗ್ತಾ ಹೋಗುತ್ತೆ, ವಾಟರ್ ಈಸ್ ಗೋಯಿಂಗ್ ಟು ಹೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಹೀಟ್ ಆಗೋದು ಈ 2 ಸ್ಥಿತಿನಲ್ಲಿ ನಾವು ನೋಡೋದಾದರೆ, ಹಿಯರ್ ಈ 2 ಚಿತ್ರದಲ್ಲಿ ನೋಡ್ರಿ, ನಿಮಗೇನು ಅನಿಸುತ್ತೆ ಅಂತಂದರೆ, ಮೊದಲನೇ ಚಿತ್ರದಲ್ಲಿ ಘನದಿಂದ ದ್ರವ ಆಗಬೇಕು ಅಂತಂದರೆ ನಾವು ಕೊಟ್ಟಿರುವಂಥ ಹೀಟು ಅಟ್ ಸರ್ಟನ್ ಟೆಂಪ್ರೇಚರ್, ನಾವು ಟೆಂಪ್ರೇಚರ್ ಏನಾಗ್ತಾ ತೋರಿಸ್ತಾ ಹೋಗ್ತದೆ, ಅಂದರೆ 0 ಡಿಗ್ರಿ ಸೆಲ್ಸಿಯಸ್ ಅಥವಾ 273.16 ಕೆಲ್ವಿನ್ ಅಂತ ಈ ಥರ್ಮೋಮೀಟರ್ನಲ್ಲಿ ತೋರಿಸ್ತಾ ಹೋಗ್ತದೆ. ನಾವು ಹೀಟ್ ಸಪ್ಲೈ ಮಾಡ್ತಾ ಇದ್ದರೂ ಕೂಡ ಏನಾಗುತ್ತೆ, ಇಲ್ಲಿ ಆ ಟೆಂಪ್ರೇಚರ್ ಆಫ್ ದ ಐಸ್ ಕ್ಯಾನಾಟ್ ಬಿ ಚೇಂಜ್. ಅಂದರೆ ನಾವು ಚೇಂಜ್ ಆಗೋದೇ ಇಲ್ಲ. ನಾವು ಹೀಟ್ ಕೊಟ್ಟರು ಕೂಡ at a certain temperature, the temperature of the ice cannot be changed, cannot be altered, because all the heat we are supplied, all the energy we are supplied, that is utilized to break down the bond between the atoms. ಈ ಐಸ್ನಲ್ಲಿರುವಂಥ ಬಾಂಡು ಕಂಪ್ಲೀಟಾಗಿ ನಾವು ನೀರಾಗಿ ಕನ್ವರ್ಟ್ ಆಗಲಿಕ್ಕೆ ಆ ಕೊಟ್ಟಿರುವಂಥ ಎನರ್ಜಿಯನ್ನು ಬಳಸ್ಕೊಳ್ತದೆ. ಅಂದರೆ ಈ ಕೊಟ್ಟಿರುವಂಥ ಹೀಟು ಎಲ್ಲೋಯ್ತು ಅಂತಂದರೆ ಜಾಸ್ತಿ ಆಗ್ತಾನೇ ಇಲ್ಲ ಟೆಂಪ್ರೇಚರು. ಈ ನೀರಿನ ಐಸ್ನಲ್ಲಿರುವಂಥ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ನಾವು ಕೊಟ್ಟಿರುವಂಥ ಎನರ್ಜಿ ಆ ಐಸಿಂದ ವಾಟ್ರ್ ಆಗಲಿಕ್ಕೆ ಕನ್ವರ್ಟ್ ಆಗಲಿಕ್ಕೆ ಬಳಸ್ಕೊಳ್ತಾ ಹೋಯ್ತು ಆ ಎನರ್ಜಿ ಅಂತ ಹೇಳ್ತೀವಿ. ನೆಕ್ಸ್ಟು ಈ ವಾಟ್ರ್ನಲ್ಲಿ ಬಂದರೆ ಈ ನೀರನ್ನು ಹೀಟ್ ಮಾಡ್ತಾ ಹೋಗಿ ನೀರು ಅಟ್ ಸರ್ಟನ್ ಟೆಂಪ್ರೇಚರ್ವರೆಗೆ ಏರ್ತಾ ಹೋಗ್ತದೆ. 30 ಡಿಗ್ರಿ, 40 ಡಿಗ್ರಿ, 50 ಡಿಗ್ರಿ, 70 ಡಿಗ್ರಿ, 80 ಡಿಗ್ರಿ, 90 ಡಿಗ್ರಿ, 100 ಅಥವಾ 97, 98ವರೆಗೆ ಹೀಟ್ ಟೆಂಪ್ರೇಚರ್ ತೋರಿಸ್ತಾ ಹೋಗ್ತದೆ ಈ ಥರ್ಮೋಮೀಟರ್ನಲ್ಲಿ. ಯಾವಾಗ 97, 98, 99 ಹೋಗ್ತದೋ, 100ವರೆಗೆ ಹೋಗ್ತದೋ, ಅಂದರೆ ಅದನ್ನು 100 ಅಂತಲೇ ಕನ್ಸಿಡರ್ ಮಾಡ್ತೀವಿ. ಆ 100 ಡಿಗ್ರಿ ಸೆಲ್ಸಿಯಸ್ ಹೋದಾಗ ಈ ನಾವು ಹೀಟ್ ಮಾಡ್ತಾ ಇದ್ದರೂ ಕೂಡ ಏನಾಗ್ತದೆ, ಟೆಂಪರೇಚರ್ ಕ್ಯಾನಾಟ್ ಬಿ ರೈಸ್. ಆದರೆ ದ ವಾಟರ್ ಸ್ಟಾರ್ಟ್ಸ್ ಬಾಯ್ಲಿಂಗ್. ಇಲ್ಲಿ ವಾಟರ್ ಏನಾಗ್ತಾ ಹೋಗ್ತದೆ, ಬಾಯ್ಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ನಾವು ಕೊಡ್ತಾ ಇರುವಂಥ ಎನರ್ಜಿ ಎಲ್ಲಿ ಹೋಗ್ತದೆ ಅಂತಂದರೆ, the energy we are supplying to the water, that energy is utilized to convert the water into water vapor. ಅಂದರೆ ನೀರಿನಲ್ಲಿರುವಂಥ ಅಣುಗಳನ್ನು ಬೇರೆ ಬೇರೆ ಮಾಡಲಿಕ್ಕೆ ಆ ಒಂದು ಎನರ್ಜಿ ಸಪ್ಲೈ ಆಯಿತು. ನೀರು ನಿಧಾನವಾಗಿ ನೀರಾವಿ ಆಯಿತು. ಅಂದರೆ ನೀರಿನಲ್ಲಿರುವಂಥ ಅಣುಗಳು ಒಂದಕ್ಕೊಂದು ದೂರ ಆಗ್ತಾ ಹೋದವು ಅಂತ ಹೇಳ್ತಾ ಹೋಗ್ಬೋದು. ಈ ಪ್ರಾಸೆಸನ್ನು ನಾವು ವೆಪರೈಸೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಅಥವಾ ಕರಗು ಬಿಂದು. ನಾನು ಆಲ್ರೆಡಿ ಹೇಳಿದೆ, ದ ಟೆಂಪರೇಚರ್ ಅಟ್ ವಿಚ್ ಎ ಸಾಲಿಡ್ ಮೆಲ್ಟ್ಸ್ ಟು ಬಿಕಮ್ ಎ ಲಿಕ್ವಿಡ್ ಅಟ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಈಸ್ ಕಾಲ್ಡ್ ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್. ಅಂದರೆ ಯಾವ ಟೆಂಪರೇಚರ್ನಲ್ಲಿ ಒಂದು ವಸ್ತು ಅಂದರೆ ಸಾಲಿಡ್ ಕರಗಿಬಿಟ್ಟು ನೀರಾಗಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಜಸ್ಟ್ ಅದೇ ಇನ್ನು ಸ್ಟಾರ್ಟ್ ಆಗ್ತಿರ್ತದೆ, ಸಾಲಿಡ್ನಿಂದ ಲಿಕ್ವಿಡ್ ಆಗಲಿಕ್ಕೆ ಪ್ರಾರಂಭ ಆಗಿರ್ತದೆ. ಆ ಒಂದು ಟೆಂಪ್ರೇಚರ್ಗೆ, ಆ ಸಂದರ್ಭದಲ್ಲಿರುವಂಥ ಟೆಂಪ್ರೇಚರ್ಗೆ ನಾವು ಮೆಲ್ಟಿಂಗ್ ಪಾಯಿಂಟ್ ಅಂತ ಕರಿತೀವಿ. ನಾನು ಈಗಾಗಲೇ ಹೇಳಿದ್ದೀನಿ, ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ಐಸ್ ಈಸ್ 273.16 ಕೆಲ್ವಿನ್ ಆರ್ 0 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಫ್ಯೂಷನ್. ವಾಟ್ ಈಸ್ ದ ಫ್ಯೂಷನ್? ನಾನು ಆಲ್ರೆಡಿ ಹೇಳಿದಂತೆ ಫ್ಯೂಷನ್ ಅಂತಂದರೆ ದ್ರವನ ಅಂತ ಕರಿತೀವಿ. ದ್ರವನ ಅಂತಂದರೆ ದ ಪ್ರಾಸೆಸ್ ಆಫ್ ಮೆಲ್ಟಿಂಗ್ ಐಸ್, ದ ಪ್ರಾಸೆಸ್ ಆಫ್ ಮೆಲ್ಟಿಂಗ್ ಆರ್ ದ ಚೇಂಜ್ ಆಫ್ ಸಾಲಿಡ್ ಸ್ಟೇಟ್ ಇಂಟು ಲಿಕ್ವಿಡ್ ಸ್ಟೇಟ್ ಈಸ್ ನೌನ್ ಆಸ್ ದ ಫ್ಯೂಷನ್. ಈ ಪ್ರಾಸೆಸನ್ನು ಅಂದರೆ
ಚೇಂಜ್ ಆಫ್ ಸಾಲಿಡ್ ಸ್ಟೇಟ್ ಅಂದರೆ ಸಾಲಿಡ್ ಸ್ಟೇಟ್ನಿಂದ ಲಿಕ್ವಿಡ್ ಸ್ಟೇಟಿಗೆ ಬದಲಾವಣೆ ಆಗುವಂಥದ್ದನ್ನು ನಾವು ಫ್ಯೂಷನ್ ಅಂತ ಕರಿತೀವಿ. ಯಾವಾಗಲೂ ಸಾಲಿಡ್ನಿಂದ ಲಿಕ್ವಿಡ್ ಆಗೋದನ್ನು, ಈ ಒಂದು ವಿದ್ಯಮಾನವನ್ನು ಅಥವಾ ಪ್ರಾಸೆಸ್ಸನ್ನು ನಾವು ಫ್ಯೂಷನ್ ಅಂತ ಕರಿತೀವಿ. ವೆನ್ ಸಾಲಿಡ್ ಮೆಲ್ಟ್ಸ್ ಇಟ್ಸ್ ಟೆಂಪರೇಚರ್ ರಿಮೈನ್ಸ್ ದ ಸೇಮ್. ಈಗ ಇಲ್ಲೊಂದು ನಾನು ಆಲ್ರೆಡಿ ಹಿಂದಿನ ಒಂದು ಚಿತ್ರದಲ್ಲಿ ತೋರಿಸಿದೆ ನಾನು. ಇದರಲ್ಲಿ ಐಸ್ ಹಾಕಿರ್ತಾರೆ, ಐಸ್ ಹಾಕಿದರೆ ಇದನ್ನು ಚೆನ್ನಾಗಿ ಬರ್ನರಿಂದ ಹೀಟ್ ಮಾಡ್ತಾ ಹೋಗಬೇಕು. ಹೀಟ್ ಮಾಡ್ತಾ ಹೋದರೆ ಅಟ್ ಸರ್ಟೆನ್ ಟೆಂಪರೇಚರ್ ಅಂದರೆ 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅಷ್ಟೇ ಇರ್ತದೆ. ನಾವು ಇಲ್ಲಿ ಎನರ್ಜಿ ಹೀಟ್ ಕೊಟ್ಟರೂ ಕೂಡ ಆ ಟೆಂಪರೇಚರು ಚೇಂಜ್ ಆಗೋದೇ ಇಲ್ಲ, ಇಷ್ಟೇ ಇರ್ತದೆ. ಯಾಕೆ? ಆಮೇಲೆ ನಾವು ಕೊಟ್ಟಿರುವಂಥ ಎನರ್ಜಿ ಎಲ್ಲೋಯ್ತು ಅಂತಂದರೆ, ಇಲ್ಲಿ ಈ ನಾವು ಕೊಟ್ಟಿರುವಂಥ ಎನರ್ಜಿ ಈ ಒಂದು ಸಾಲಿಡ್ ಪಾರ್ಟಿಕಲ್ಸು ಏನಾಯಿತು, ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಲಿಕ್ಕೆ ಪ್ರಾರಂಭ ಆಯಿತು. ಅಂದರೆ ಆಲ್ ದ ಎನರ್ಜಿ ವಿ ಆರ್ ಗಿವನ್, ಇಟ್ ಈಸ್ ಯುಟಿಲೈಸ್ಡ್ ಟು ಓವರ್ಕಮ್ ದ ಬ್ರೇಕಿಂಗ್ ಆಫ್ ದ ಬಾಂಡ್ಸ್ ಬಿಟ್ವೀನ್ ದ ಆಟಮ್ಸ್. 2 ಆಟಮ್ಸ್ಗಳ ಮಧ್ಯದಲ್ಲಿರುವಂಥ ಬಾಂಡನ್ನು ಬ್ರೇಕ್ ಮಾಡಲಿಕ್ಕೆ ಈ ಒಂದು ಎನರ್ಜಿ ಬಳಕೆ ಆಯಿತು. ಅಂದರೆ ಸಾಲಿಡ್ ಪಾರ್ಟಿಕಲ್ಸ್ ಆರ್ ಕನ್ವರ್ಟೆಡ್ ಇನ್ ಟು ದ ಲಿಕ್ವಿಡ್ ಪಾರ್ಟಿಕಲ್ಸ್ ಅಂತ ಇಲ್ಲಿ ನಮಗೆ ಗೊತ್ತಾಯಿತು. ಇಲ್ಲಿ ವೆರಿ ಇಂಪಾರ್ಟೆಂಟ್ ಟರ್ಮ್ಸ್ ಯು ಶುಡ್ ನೋ ದಟ್ ದ ಲೇಟೆಂಟ್ ಹೀಟ್ ಅಂದರೆ ಗುಪ್ತೋಷ್ಣ. ಗುಪ್ತ ಅಂತಂದರೆ ನಿಮಗೆಲ್ಲ ಗೊತ್ತಿರುವಂತೆ ಅಡಗಿಸಿಟ್ಟುಕೊಳ್ಳುವುದು ಅಥವಾ ಅಡಗಿಕೊಳ್ಳುವುದು ಅಂತ ಅರ್ಥ. ಲೇಟೆಂಟ್ ಇಟ್ ಮೀನ್ಸ್ ದ ಹಿಡನ್. ಹಿಡನ್ ಅಂತಂದರೆ ಯಾವುದೇ ಒಂದು ನಾವು ಹೀಟ್ ಮಾಡಿದ್ರು ಕೂಡ ಆ ಹೀಟನ್ನು ಅಥವಾ ಆ ಶಕ್ತಿಯನ್ನು ಇವು ಟೆಂಪ್ರೇಚರ್ ಮುಖಾಂತರ ತೋರಿಸ್ತೀವಿ. ನಾವು ನೋಡೋದು ಹೆಂಗೆ, ನಾವು ಕೊಟ್ಟಿರುವಂಥ ಎನರ್ಜಿ ಯಾವುದ್ರ ಮುಖಾಂತರ ನೋಡ್ತೀವಿ, ವಿ ಆರ್ ಯೂಸಿಂಗ್ ದ ಡಿವೈಸ್ ಟು ಐಡೆಂಟಿಫೈ ದ ಟೆಂಪ್ರೇಚರ್, ದಟ್ ಈಸ್ ದ ಥರ್ಮೋಮೀಟರ್. ಥರ್ಮೋಮೀಟರ್ನಲ್ಲಿ ನಮಗೆ ಗೊತ್ತಾಗುತ್ತೆ ಎಷ್ಟು ಟೆಂಪ್ರೇಚರ್ ನಾವು ಕೊಡ್ತಾ ಇದ್ದೀವಿ, ಎಷ್ಟು ಹೀಟ್ ಕೊಡ್ತಾ ಇದ್ದೀವಿ ಅಂತ. ಆದರೆ ನಾವು ಕೊಟ್ಟಿರುವಂಥ ಎನರ್ಜಿ ಅದು ಟೆಂಪ್ರೇಚರ್ನಲ್ಲಿ ತೋರಿಸ್ತಾ ಇರಬೇಕು. ಆದರೆ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಐಸ್ನಿಂದ ವಾಟರ್ ಆಗಬೇಕಾದ್ರೆ ಯಾವುದೇ ರೀತಿಯಂಥ ಟೆಂಪ್ರೇಚರ್ ರೈಸ್ ಆಗೋದಿಲ್ಲ. ಹಾಗಾದರೆ ನಾವು ಕೊಡ್ತಾನೆ ಇದ್ದೀವಿ ಟೆಂಪ್ರೇಚರ್, ಎಲ್ಲೋಯ್ತು ನಾವು ಕೊಟ್ಟಿರೋದು ಅಂತಂದರೆ ದಟ್ ಈಸ್ ಲೇಟೆಂಟ್ ಹೀಟ್. ಅಂದರೆ ಆ ಎನರ್ಜಿ ಆಲ್ರೆಡಿ ಹೇಳ್ದಂಗೆ ಎಲ್ಲಿ ಯುಟಿಲೈಸ್ ಆಯಿತು ಟು ಬ್ರಿಂಗ್ ದ ಓವರ್ಕಮ್ ದ ಬಾಂಡ್ಸ್ ಬಿಟ್ವೀನ್ ಬ್ರೇಕೇಜ್ ಆಫ್ ದ ಬಾಂಡ್ಸ್ ಬಿಟ್ವೀನ್ ದ ಆಟಮ್ಸ್ ಅಂತ ಆಯಿತು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಲೇಟೆಂಟ್ ಹೀಟ್. ವಾಟ್ ಈಸ್ ದ ಲೇಟೆಂಟ್ ಹೀಟ್? ಗುಪ್ತೋಷ್ಣ ಅಂತಂದರೆ ಏನು? ದ ಅಮೌಂಟ್ ಆಫ್ ಹೀಟ್ ಎನರ್ಜಿ ದಟ್ ಈಸ್ ರಿಕ್ವೈರ್ಡ್ ಟು ಚೇಂಜ್ 1 kg ಆಫ್ ಅ ಸಾಲಿಡ್ ಇಂಟು ಲಿಕ್ವಿಡ್ ಅಟ್ ಅಟ್ಮಾಸ್ಫಿರಿಕ್ ಪ್ರೆಷರ್ ಅಟ್ ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್ ಈಸ್ ನೌನ್ ಆಸ್ ದ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್. ನಾವು ಆಲ್ರೆಡಿ ಹೇಳಿದಂತೆ ಈ ಗುಪ್ತೋಷ್ಣ ಅಂತಂದರೆ ಹಿಡನ್ ಎನರ್ಜಿ. ಇಲ್ಲಿ 1 kg ಸಾಲಿಡ್ ತೊಗೋಬೇಕು, ಅಂದರೆ ಐಸ್ ತೊಗೋಬೇಕು. ಇದು ಐಸನ್ನು ಕಂಪ್ಲೀಟಾಗಿ ಈ ಐಸನ್ನು ಲಿಕ್ವಿಡ್ ಆಗಿ, ಅಂದರೆ ನೀವು ಪ್ರಾರಂಭ ಮಾಡಿರಿ, ಹೀಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿರಿ ಸ್ಲೋ ಫ್ಲೇಮಲ್ಲಿ. ಯಾವಾಗ ಐಸು ಏನಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮೆಲ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆ ಒಂದು ಟೆಂಪರೇಚರ್ನ ನೀವು ನೋಟ್ ಡೌನ್ ಮಾಡ್ಕೊಳ್ರಿ. ಅದಾದ ನಂತರ ಜಸ್ಟ್ ಸ್ಟಾರ್ಟ್ಸ್ ಟು ಮೆಲ್ಟ್ ಐಸ್. ಈ ಐಸು ನಿಧಾನವಾಗಿ ಮೆಲ್ಟಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಫಸ್ಟಿಗೆ ಏನು ಪ್ರಾರಂಭ ಆಗುತ್ತಲ್ಲ ಅದನ್ನು ಟೆಂಪ್ರೇಚರ್ನ ನಾವು ಏನು ಮಾಡ್ತಾ ಹೋಗಬೇಕು, ನೋಟ್ ಡೌನ್ ಮಾಡ್ತಾ ಹೋಗಬೇಕು. ಅದಾದ ನಂತರ ಕಂಪ್ಲೀಟ್ ಅಷ್ಟು ಐಸು, ಅಂದರೆ ಲಾಸ್ಟ್ ಐಸು ಒಂದು ಚೂರು ಐಸ್ ಮಾತ್ರ ಉಳ್ಕೊಂಡಿರ್ತದೆ, ಮಿಕ್ಕಿದ್ದೆಲ್ಲ ವಾಟ್ರಾಗಿ ಕನ್ವರ್ಟ್ ಆಗಿಬಿಡ್ತು ಅಂತಂದರೆ ಆ ಟೆಂಪ್ರೇಚರ್ನ ನಾವು ಏನು ಮಾಡ್ತಾ ಹೋಗಬೇಕು, ನೋಡ್ತಾ ಹೋಗಬೇಕು. ಅವೆರಡರ ಮಧ್ಯದಲ್ಲಿರುವಂಥ ಡಿಫ್ರೆನ್ಸ್ನ ನಾವು ನೋಡ್ತಾ ಹೋದರೆ ಆ ಹೀಟನ್ನು ನಾವು ಲೇಟೆಂಟ್ ಹೀಟ್ ಅಂತ ಕರಿತೀವಿ. ಇಲ್ಲಿ ಒಂದು ಕನ್ನಡದಲ್ಲಿ ಹೇಳೋದಾದರೆ 1 kg ಘನವನ್ನು ಅದರ ದ್ರವದ ಬಿಂದುವಿನಲ್ಲಿ ವಾತಾವರಣದ ಒತ್ತಡದಲ್ಲಿ ದ್ರವವಾಗಿ ಪರಿವರ್ತಿಸಲು ಬೇಕಾಗುವ ಉಷ್ಣ ಶಕ್ತಿಯ ಪರಿಮಾಣವನ್ನು ದ್ರವನ ಗುಪ್ತೋಷ್ಣ ಅಂತ ಕರೀತಾರೆ. ಅಂದರೆ ಹೌ ಮಚ್ ಎನರ್ಜಿ ಈಸ್ ರಿಕ್ವೈರ್ಡ್ ಟು ಕನ್ವರ್ಟ್ ದ ಹೋಲ್ ಐಸ್ ಕ್ಯೂಬ್ಸ್ ಇನ್ ಟು ದ ವಾಟರ್, ದಟ್ ಎನರ್ಜಿ ಈಸ್ ಕಾಲ್ಡ್ ದ ಲೇಟೆಂಟ್ ಹೀಟ್ ಅಂತ ಕರಿತೀವಿ. ಅಟ್ 0 ಡಿಗ್ರಿ ಸೆಲ್ಸಿಯಸ್ ಇಟ್ ಮೀನ್ಸ್ 0 ಡಿಗ್ರಿ ಸೆಲ್ಸಿಯಸ್ ಅಂದರೆ ನಿಮಗೆ ಗೊತ್ತಿರಬೇಕು 273 ಕೆಲ್ವಿನ್ ಅಂತ ಅರ್ಥ. ದ ಪಾರ್ಟಿಕಲ್ಸ್ ಆಫ್ ವಾಟರ್ ಹ್ಯಾಸ್ ಮೋರ್ ಎನರ್ಜಿ ದ್ಯಾನ್ ದ ಐಸ್. ಇಲ್ಲಿ ನಿಮಗೆ ಗೊತ್ತಿರಲಿ, ಈ ಒಂದು ವಾಟರ್ ಇದೆ ಮತ್ತು ವಾಟರ್ನಲ್ಲಿರುವಂಥ ಪಾರ್ಟಿಕಲ್ಲು ಮತ್ತು ಐಸ್ನಲ್ಲಿರುವಂಥ ಪಾರ್ಟಿಕಲ್ಲು, ಈ ಎರಡಕ್ಕೆ ಕಂಪೇರ್ ಮಾಡಿದ್ರೆ ಯಾವ ವಸ್ತುವಿನಲ್ಲಿರುವಂಥ ಪಾರ್ಟಿಕಲ್ಲು ಭಾಳ ಎನರ್ಜಿ ಇದೆ, ಹೈ ಎನರ್ಜಿ ಯಾವುದ್ರಲ್ಲಿ ಇರ್ತದೆ ಅಂತಂದರೆ ದ ವಾಟರ್ ಪಾರ್ಟಿಕಲ್ಸ್ ಹ್ಯಾಸ್ ದ ಮೋರ್ ಎನರ್ಜಿ ದ್ಯಾನ್ ದ ice particles, because already ice is having a less amount of heat, but water is converted, ice is converted to the water with the help of the heat. ಅಂದರೆ ಎನರ್ಜಿ ತೊಗೊಂಡ್ಬಿಟ್ಟು ಅದು ಆಗಲೇ ನೀರಾಗಿದೆ ಅಂತ ಅರ್ಥ. ಅಂದರೆ ಆಲ್ರೆಡಿ ಅದರಲ್ಲಿ ಉಷ್ಣ ಇದೆ, ಅಂದರೆ ತಾಪಮಾನ ಅದರಲ್ಲಿ ಇದೆ ಅಂತ ಅರ್ಥ. ಆದ್ದರಿಂದ ನೀರಿನಲ್ಲಿರುವಂಥ ಅಣುಗಳು ಹೆಚ್ಚು ಶಕ್ತಿಯನ್ನು ಹೊಂದಿರ್ತವೆ ಯಾವುದಕ್ಕೆ ಕಂಪೇರ್ ಮಾಡಿದ್ರೆ, ಐಸ್ನಲ್ಲಿರುವಂಥ ಪಾರ್ಟಿಕಲ್ಸ್ಗೆ ಕಂಪೇರ್ ಮಾಡಿದರೆ.
ನೆಕ್ಸ್ಟ್ ಬಾಯ್ಲಿಂಗ್ ಪಾಯಿಂಟ್, ಕುದಿಯುವ ಬಿಂದು. ದ ಟೆಂಪರೇಚರ್ ಅಟ್ ವಿಚ್ ಎ ಲಿಕ್ವಿಡ್ ಸ್ಟಾರ್ಟ್ಸ್ ಬಾಯ್ಲಿಂಗ್ ಅಟ್ ದ ಅಟ್ಮಾಸ್ಫಿರಿಕ್ ಪ್ರೆಷರ್ ಈಸ್ ನೌನ್ ಆಸ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್. ನಾನು ಆಲ್ರೆಡಿ ಹೇಳಿದೆ, ಮೆಲ್ಟಿಂಗ್ ಪಾಯಿಂಟ್ ಅಂತಂದರೆ ಘನದಿಂದ ದ್ರವಕ್ಕೆ ಬರುವಂಥ ಸ್ಥಿತಿನಲ್ಲಿ ನಾವು ನೋಡುವಂಥ ಟೆಂಪರೇಚರನ್ನು ನಾವು ಮೆಲ್ಟಿಂಗ್ ಪಾಯಿಂಟ್ ಅಂತ ಕರಿತೀವಿ. ಆದರೆ ಇಲ್ಲಿ ತೋರಿಸ್ತಾ ಇರೋದು ಬಾಯ್ಲಿಂಗ್ ಪಾಯಿಂಟ್. ಬಾಯ್ಲಿಂಗ್ ಪಾಯಿಂಟ್ ನಾವು ಎಲ್ಲಿ ನೋಡ್ತೀವಿ ಅಂತಂದರೆ, ದ್ರವ ಸ್ಥಿತಿಯಿಂದ ಒಂದು ವಸ್ತು ದ್ರವ ಸ್ಥಿತಿಯಿಂದ ಏನಾಗಬೇಕು, ಅದು ಗ್ಯಾಸಸ್ ಅನಿಲ ಸ್ಥಿತಿಗೆ ಹೋಗಬೇಕು. ದ ಟೆಂಪರೇಚರ್ ಅಟ್ ವಿಚ್ ಎ ಲಿಕ್ವಿಡ್ ಸ್ಟಾರ್ಟ್ಸ್ ಬಾಯ್ಲಿಂಗ್ ಅಟ್ ದ ಅಟ್ಮಾಸ್ಫಿರಿಕ್ ಪ್ರೆಷರ್ ಈಸ್ ನೌನ್ ಆಸ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್. ಯಾವುದೇ ಒಂದು ಲಿಕ್ವಿಡ್ಡು ಅದು ಬಾಯ್ಲ್ ಆಗಿ ಗ್ಯಾಸ್ ಆಗಿ ಕನ್ವರ್ಟ್ ಆಗಬೇಕು ಅಂಥ ಟೆಂಪರೇಚರ್, ಜಸ್ಟ್ ಲಿಕ್ವಿಡ್ ಜಸ್ಟ್ ಬಾಯ್ಲ್ ಆಗಿ ಅದೇನಾಗಬೇಕು, ಗ್ಯಾಸ್ ಆಗಿ ಕನ್ವರ್ಟ್ ಆಗಬೇಕು, ಅಂಥ ಟೆಂಪರೇಚರ್ನ ನಾವು ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ವಾತಾವರಣದ ಒತ್ತಡದಲ್ಲಿ ದ್ರವವು ಕುದಿಯಲು ಪ್ರಾರಂಭಿಸುವ ತಾಪಮಾನವನ್ನು ಅದರ ಕುದಿಯುವ ಬಿಂದು ಅಂತ ಕರಿತಾ ಹೋಗ್ತೀವಿ. ಈಗ ಫಾರ್ ಎಕ್ಸಾಂಪಲ್ ವಾಟರ್ನ ಕುದಿಯುವ ಬಿಂದು ಏನು, ವಾಟರ್ನ ನಾವು ದ್ರವನ ಬಿಂದು ಅಥವಾ ಅದು ಮೆಲ್ಟಿಂಗ್ ಪಾಯಿಂಟ್ ಅಂತಂದರೆ ಏನು ಅಂತ ಗೊತ್ತಾಯಿತು. ವಾಟ್ ಈಸ್ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ವಾಟರ್? ದಟ್ ಈಸ್ 0 ಡಿಗ್ರಿ ಸೆಲ್ಸಿಯಸ್ ಅಥವಾ 273.16 ಕೆಲ್ವಿನ್ ಅಂತ ಕರಿತೀವಿ. ದೆನ್ ವಾಟ್ ಈಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ವಾಟರ್? ಅಂದರೆ ಬಾಯ್ಲಿಂಗ್ ಪಾಯಿಂಟನ್ನು ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ವಾಟರ್ ಅಂದರೆ ನೀರಿನ ಕುದಿಯುವ ಬಿಂದು ಎಷ್ಟು ಅಂತಂದರೆ 100 ಡಿಗ್ರಿ ಸೆಲ್ಸಿಯಸ್. ಅಂದರೆ ನೀರು ತನ್ನ ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಹೋಗಬೇಕು ಅಂತಂದರೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಬೇಕು? 100 ಡಿಗ್ರಿ ಸೆಲ್ಸಿಯಸ್ ಬೇಕು. ಹಾಗಾದರೆ ಇದನ್ನು ಕೆಲ್ವಿನ್ಗೆ ಹೆಂಗೆ ಕನ್ವರ್ಟ್ ಮಾಡೋದು ಅಂತಂದರೆ, ಇದಕ್ಕೆ 273 ಕೆಲ್ವಿನ್ನ ನಾವು ಕೂಡಿಸ್ಬಿಟ್ರೆ ಅದು 373 ಆಗ್ತದೆ. ಹಾಗಾದರೆ ವಾಟ್ ಈಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ವಾಟರ್ ಇನ್ ಟರ್ಮ್ಸ್ ಆಫ್ ಕೆಲ್ವಿನ್ ಅಂತಂದರೆ ಅದು 373 ಕೆಲ್ವಿನ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ನಾನು ಆಲ್ರೆಡಿ ಹೇಳಿದೆ 100 ಡಿಗ್ರಿ ಸೆಲ್ಸಿಯಸ್. ಅದನ್ನು ಕೆಲ್ವಿನಿಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ 273ನ ಆ್ಯಡ್ ಮಾಡಬೇಕು, ಅಂದರೆ 373 ಕೆಲ್ವಿನ್ ಅಂತ ಅರ್ಥ. ನೀರಿನಲ್ಲಿನ ಕಣಗಳು, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ನಾನು ಏನು ಹೇಳ್ತೀನಿ ಅಂತಂದರೆ, ಈಗ ಲಿಕ್ವಿಡ್ನಿಂದ ಆಗುತ್ತೆ, ಗ್ಯಾಸ್ ಆಯಿತು. ಈ ಗ್ಯಾಸ್ ಆಗಬೇಕಾದ್ರೆ ಲಿಕ್ವಿಡ್ ಪಾರ್ಟಿಕಲ್ಸ್ನಲ್ಲಿ ಹೆಚ್ಚು ಶಕ್ತಿ ಇರ್ತದೋ ಅಥವಾ ಗ್ಯಾಸಿಯಸ್ ಪಾರ್ಟಿಕಲ್ಸ್ನಲ್ಲಿ ಹೆಚ್ಚು ಶಕ್ತಿ ಇರ್ತದೋ ಹೇಳ್ರಿ ನೋಡೋಣ. ಎಸ್, ಗ್ಯಾಸಿಯಸ್ ಪಾರ್ಟಿಕಲ್ಸ್ನಲ್ಲಿ ಹೆಚ್ಚು ಶಕ್ತಿಯನ್ನು ಇರ್ತದೆ. ದ ಪಾರ್ಟಿಕಲ್ಸ್ ಆಫ್ ಗ್ಯಾಸ್ ಹ್ಯಾವಿಂಗ್ ದ ಮೋರ್ ಎನರ್ಜಿ ದ್ಯಾನ್ ದ ಪಾರ್ಟಿಕಲ್ಸ್ ಆಫ್ ಲಿಕ್ವಿಡ್, ದಟ್ ಈಸ್ ದ ಪಾರ್ಟಿಕಲ್ಸ್ ಆಫ್ ದ ವಾಟರ್. ಅದನ್ನು ನಾವಿಲ್ಲಿ ಹೇಳ್ತಿರೋದು. ಇಲ್ಲಿ ದ ಪಾರ್ಟಿಕಲ್ಸ್ ಆಫ್ ವಾಟರ್ ವೇಪರ್, ದ ಪಾರ್ಟಿಕಲ್ಸ್ ಆಫ್ ವಾಟರ್ ವೇಪರ್ ಹ್ಯಾಸ್ ಮೋರ್ ಎನರ್ಜಿ ದ್ಯಾನ್ ದ ಪಾರ್ಟಿಕಲ್ಸ್ ಆಫ್ ದ ಐಸ್. ಸಾರಿ, ಐಸ್ ಅಲ್ಲ, ಅದು ವಾಟರ್, ಪಾರ್ಟಿಕಲ್ಸ್ ಆಫ್ ದ ವಾಟರ್. ನೆಕ್ಸ್ಟ್ ಸಾಲಿಡ್ ಸ್ಟೇಟ್. ಈಗ ಸಾಲಿಡ್ ಸ್ಟೇಟ್ನಿಂದ ನಾವು ಲಿಕ್ವಿಡ್ ಸ್ಟೇಟಿಗೆ ನಾವು ಕನ್ವರ್ಟ್ ಮಾಡಬೇಕು ಅಂತಂದ್ರೆ ನಾವು ಏನು ಮಾಡಬೇಕು, ಇಲ್ಲಿ ವಿ ಶುಡ್ ಹೀಟ್ ದ ಸಾಲಿಡ್ಸ್ ಐಸ್ ಕ್ಯೂಬ್ಸ್ನ ನಾವು ನೀರನ್ನು ತೊಗೊಂಡ್ರೆ, ಇಲ್ಲಿ ಸಾಲಿಡ್ ಸ್ಟೇಟ್ನಿಂದ ಲಿಕ್ವಿಡ್ ಸ್ಟೇಟಿಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ನಾವು ಹೀಟ್ ಮಾಡ್ತಾ ಹೋಗಬೇಕು. ಉದಾಹರಣೆಗೆ ಐಸ್ ಕ್ಯೂಬ್ಸ್ನ ನಾವು ವಾಟ್ರಾಗಿ ಕನ್ವರ್ಟ್ ಮಾಡಬೇಕಂದ್ರೆ ನಾವು ಹೀಟ್ ಮಾಡಬೇಕು. ಅದೇ ಥರ ಲಿಕ್ವಿಡನ್ನು ಗ್ಯಾಸ್ ಆಗಿ ಕನ್ವರ್ಟ್ ಮಾಡಬೇಕಂದ್ರೆ ಅಗೇನ್ ವಿ ಶುಡ್ ಹೀಟ್. ನಾವು ನೀರನ್ನು ನೀರಾವಿಯನ್ನಾಗಿ ಅಂದರೆ ಅನಿಲವನ್ನಾಗಿ ಮಾಡಬೇಕು ಅಂತಂದರೆ, ಅಥವಾ ವಾಟರ್ ವೇಪರನ್ನಾಗಿ ಮಾಡಬೇಕು ಅಂತಂದರೆ ನಾವು ಇಲ್ಲಿ ಹೀಟ್ ಮಾಡಬೇಕು. ಅದೇ ಥರ ಉಲ್ಟಾ, ಈಗ ರಿವರ್ಸ್ ಆಗಿ ಬರ್ತಾ ಇದ್ದೀವಿ. ಅನಿಲದಿಂದ ದ್ರವ ಸ್ಥಿತಿಗೆ ಬರಬೇಕು ಅಂತಂದರೆ ಅಂದರೆ ಗ್ಯಾಸಿಯಸ್ ಸ್ಟೇಟ್ನಿಂದ ಲಿಕ್ವಿಡ್ ಸ್ಟೇಟಿಗೆ ಬರಬೇಕು ಅಂತಂದರೆ ನಾವು ತಂಪುಗೊಳಿಸಿದರೆ ಮಾತ್ರ ಬರುತ್ತೆ. ಅಂದರೆ ನೀರಾವಿಯನ್ನು ತಂಪುಗೊಳಿಸಿದಾಗ ನೀರಾಗುತ್ತೆ. ಅದೇ ಥರ ನೀರನ್ನು ಮತ್ತೆ ತಂಪುಗೊಳಿಸಿದಾಗ ಮತ್ತೆ ಏನಾಗುತ್ತೆ, ಘನ ಸ್ಥಿತಿಗೆ ಬರುತ್ತೆ, ಅಂದರೆ ಐಸ್ ಕ್ಯೂಬ್ಸ್ ಆಗುತ್ತೆ. ನಾವು ನೀರನ್ನು ಐಸ್ ಕ್ಯೂಬ್ಸ್ ಮಾಡಬೇಕಂದ್ರೆ ನಮಗೊಂದು ಇನ್ಸ್ಟ್ರೂಮೆಂಟ್ ಇದೆ ಅಥವಾ ಒಂದು ನಾವು ವಸ್ತುನ ಬಳಸ್ತೀವಿ. ಅದೇನು ಅಂತಂದರೆ, ಎಕ್ವಿಪ್ಮೆಂಟ್ನ ಬಳಸ್ತೀವಿ. ಅದೇನು ಅಂತಂದರೆ ಫ್ರಿಜ್. ನಿಮಗೆಲ್ರಿಗೂ ಗೊತ್ತೇ ಇದೆ, ಲಿಕ್ವಿಡನ್ನು ಸಾಲಿಡ್ ಸ್ಟೇಟಿಗೆ ಅಂದರೆ ನೀರನ್ನು ಐಸ್ ಕ್ಯೂಬ್ಸ್ ಮಾಡಬೇಕು ಅಂತಂದರೆ ನೀವು ಏನು ಬಳಸ್ತೀರಿ, ಫ್ರಿಜ್ಜನ್ನು ಬಳಸ್ತೀರಿ. ಬೈ ಲುಕಿಂಗ್ ಅಬೌವ್ ದಟ್ ದ ಸ್ಟೇಟ್ ಆಫ್ ದ ಮ್ಯಾಟರ್ ಕ್ಯಾನ್ ಬಿ ಚೇಂಜ್ಡ್ ಇನ್ ಟು ಅನದರ್ ಸ್ಟೇಟ್ ಬೈ ಚೇಂಜಿಂಗ್ ದ ಟೆಂಪ್ರೇಚರ್. ನಿಮಗೆಲ್ರಿಗೂ ಗೊತ್ತಿರಲಿ, ನಾವು ಒಂದು ವಸ್ತುವಿನ ಸ್ಥಿತಿಯನ್ನು ಬದಲಾವಣೆ ಮಾಡಬೇಕು ಅಂತಂದರೆ ಟೆಂಪ್ರೇಚರ್ ಕಡ್ಡಾಯ. ಟೆಂಪ್ರೇಚರ್ನ ಬಳಸ್ತೀವಿ ಅಥವಾ ಪ್ರೆಷರನ್ನು ಬಳಸ್ತೀವಿ. ಟೆಂಪ್ರೇಚರ್ ಅಂದರೆ ತಾಪಮಾನ,
ಪ್ರೆಷರ್ ಅಂತಂದರೆ ಒತ್ತಡ. ಈ ಎರಡನ್ನು ಬಳಸ್ಕೊಂಡು ನಾವು ಒಂದು ವಸ್ತುವಿನ ಸ್ಥಿತಿಯನ್ನು, ಅಂದರೆ ಘನದಿಂದ ದ್ರವ, ದ್ರವದಿಂದ ಅನಿಲ, ಅನಿಲದಿಂದ ಮತ್ತೆ ದ್ರವ, ದ್ರವದಿಂದ ಮತ್ತೆ ಘನ, ಅಂದರೆ ಸಾಲಿಡ್ ಟು ಲಿಕ್ವಿಡ್, ಲಿಕ್ವಿಡ್ ಟು ಗ್ಯಾಸ್, ಆ್ಯಂಡ್ ಅಗೇನ್ ಗ್ಯಾಸ್ ಟು ಲಿಕ್ವಿಡ್ ಆ್ಯಂಡ್ ಲಿಕ್ವಿಡ್ ಟು ಸಾಲಿಡ್. ಈ ಥರ ಬದಲಾವಣೆ ಮಾಡ್ತಾ ಹೋಗ್ತೀವಿ. ಈ ಒಂದು ಟೆಂಪರೇಚರ್ ಮತ್ತು ಪ್ರೆಷರ್ನಿಂದ ನಾವು ಒಂದು ವಸ್ತುವಿನ ಸ್ಥಿತಿಯನ್ನು ಬದಲಾವಣೆ ಮಾಡ್ತೀವಿ. ನೆಕ್ಸ್ಟ್ ಕಮ್ ಟು ದ ಪಾಯಿಂಟ್. ಇಲ್ಲಿ ಕೆಲವೊಂದು ಸಬ್ಸ್ಟೆನ್ಸ್ಗಳಿದ್ದಾವೆ. ದೇರ್ ಆರ್ ಸಮ್ ಸಬ್ಸ್ಟೆನ್ಸಸ್. ಆ ಸಬ್ಸ್ಟೆನ್ಸಸ್ಗಳು ನಮಗೆಲ್ಲ ಗೊತ್ತಿದೆ. ಒಂದು ವಸ್ತುವನ್ನ ಹೀಟ್ ಮಾಡಿದಾಗ ಫಸ್ಟು ಸಾಲಿಡಲ್ಲಿ ಹೀಟ್ ಮಾಡಿದಾಗ ಲಿಕ್ವಿಡಿಗೆ ಬರಲೇಬೇಕು, ಲಿಕ್ವಿಡನ್ನು ಹೀಟ್ ಮಾಡಿದಾಗ ಮತ್ತೆ ಗ್ಯಾಸಿಗೆ ಹೋಗಲೇಬೇಕು. ಆದರೆ ಕೆಲವೊಂದು ಸಬ್ಸ್ಟೆನ್ಸ್ಗಳಿದ್ದಾವೆ. ಏನು ಅಂತಂದರೆ, ದೇರ್ ಆರ್ ಸಮ್ ಸಬ್ಸ್ಟೆನ್ಸಸ್ ದೇ ಚೇಂಜ್ ಡೈರೆಕ್ಟ್ಲಿ ಫ್ರಮ್ ಸಾಲಿಡ್ ಸ್ಟೇಟ್ ಟು ದ ಗ್ಯಾಸಿಯಸ್ ಸ್ಟೇಟ್. ಅವು ಮಧ್ಯದಲ್ಲಿರುವಂಥ ಲಿಕ್ವಿಡ್ ಸ್ಟೇಟಿಗೆ ಬರೋದೇ ಇಲ್ಲ, ಅಥವಾ ಗ್ಯಾಸಿಯಸ್ ಸ್ಟೇಟಿಂದ ವಾಪಸ್ಸು ಸಾಲಿಡ್ ಸ್ಟೇಟಿಗೆ ಬರಬೇಕಾದ್ರೆ ಲಿಕ್ವಿಡ್ ಸ್ಟೇಟಿಗೆ ಬಂದೇ ಹೋಗಬೇಕು ತಾನೆ. ಆದರೆ ಕೆಲವೊಂದು ವಸ್ತುಗಳು ಮಾತ್ರ ಲಿಕ್ವಿಡ್ ಸ್ಟೇಟಿಗೆ ಬರೋದೇ ಇಲ್ಲ. ದೋಸ್ ಆರ್ an examples for the sublimation. The process is called the sublimation. ಇಲ್ಲಿ ಒಂದು ಎಕ್ಸಾಂಪಲ್ಸ್ ತಗೊಳ್ಳೋದಾದರೆ, ಕ್ಯಾಂಫರ್ ಅಂದರೆ ಕರ್ಪೂರ, ಅಮೋನಿಯಂ ಕ್ಲೋರೈಡ್, ಇದು ಒಂದು ಇವೆರಡು ಏನಾಗ್ತದೆ ಎಕ್ಸಾಂಪಲ್ಸ್ ಫಾರ್ ದ ಸಬ್ಲಿಮೇಷನ್ ಸಬ್ಸ್ಟೆನ್ಸಸ್ಗಳಿಗೆ. ಈ ವಸ್ತುಗಳು ಏನಾಗ್ತವೆ, ಸಾಲಿಡ್ಡಿಂದ ಗ್ಯಾಸು, ಗ್ಯಾಸ್ನಿಂದ ಸಾಲಿಡ್ ಆಗ್ತವೆ. ಅದು ಹೆಂಗಾಗ್ತದೆ ಅಂತ ಹೇಳೋಕ್ಕಿಂತ ಮುಂಚೆ ನಾನು ಕೆಲವೊಂದು ಡೆಫಿನೇಷನ್ನ ಹೇಳ್ತೀನಿ. A change of state directly from solid to gas without changing into liquid state or vice versa is called the sublimation. ಅಂದರೆ ಉತ್ಪಾದನ. ಯಾವ ಒಂದು ವಸ್ತು ಸಾಲಿಡ್ನಿಂದ ಅಂದರೆ ಘನ ಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ ಕನ್ವರ್ಟ್ ಆಗುತ್ತೋ, ಬದಲಾವಣೆ ಹೊಂದೋದು, ಅಥವಾ ಅನಿಲ ಸ್ಥಿತಿಯಿಂದ ನೇರವಾಗಿ ಘನ ಸ್ಥಿತಿಗೆ ಬದಲಾವಣೆ ಹೊಂದುತ್ತೋ, ಅಂತಹ ನಾವು ಸ್ಥಿತಿಯನ್ನು, ಅಂತಹ ಒಂದು ಪ್ರಾಸೆಸ್ಸನ್ನು ನಾವು, ಅಂಥ ಒಂದು ವಿದ್ಯಮಾನವನ್ನು ನಾವೇನಂತ ಕರಿತೀವಿ, ಉತ್ಪತನ ಅಥವಾ ಸಬ್ಲಿಮೇಷನ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ನಾನು ಆಲ್ರೆಡಿ ತೋರಿಸಿದ್ದೀನಿ. ಸಾಲಿಡ್ ಸ್ಟೇಟ್ನಿಂದ ಗ್ಯಾಸಿಯಸ್ ಸ್ಟೇಟಿಗೆ ಹೋಗೋದನ್ನು ನಾವು ಸಬ್ಲಿಮೇಷನ್ ಅಂತ ಕರಿತೀವಿ. ಇಲ್ಲಿ ಒಂದು ಎಕ್ಸಸೈಸ್ ಇದೆ ಅಥವಾ ಒಂದು ಆ್ಯಕ್ಟಿವಿಟಿ ಇದೆ. ಆ ಆ್ಯಕ್ಟಿವಿಟಿನ ನೋಡೋಣ. ಎಕ್ಸಸೈಸ್ ಅಲ್ಲ, ಆ್ಯಕ್ಟಿವಿಟಿನ ನೋಡೋಣ. ಇಲ್ಲಿ ಇನ್ವರ್ಟೆಡ್ ಫನಲ್ ಇದೆ. ದೇರ್ ಇಸ್ ಒಂದು ಫನಲ್, ಇನ್ವರ್ಟೆಡ್ ಫನಲ್ ಇದೆ. ಆ ಇನ್ವರ್ಟೆಡ್ ಫನಲ್ ಯಾವುದ್ರ ಮೇಲೆ ಹಾಕಿದ್ವಿ ಅಂತಂದರೆ, ಆ ವಾಚ್ ಗ್ಲಾಸ್ ಇದೆ ಅಥವಾ ಚೈನಾ ಡಿಶ್ ಇದೆ. ಚೈನಾ ಡಿಶ್ ಅಂತಂದರೆ ಒಂದು ಕಪ್ಪು ಟೈಪು ಇರ್ತದೆ, ಅದು ಚೈನಾ ಡಿಶ್. ಆ ಚೈನಾ ಡಿಶನ್ನು ಒಂದು ಸ್ಟ್ಯಾಂಡ್ ಮೇಲೆ ಹಾಕಿದ್ವಿ, ಟ್ರೈಪಾಡ್ ಸ್ಟ್ಯಾಂಡ್ ಅಂತ ಕರಿತೀವಿ. ಅದ್ರ ಮೇಲೆ ಇಟ್ಟಿದ್ದೀವಿ. ಆ ಟ್ರೈಪಾಡ್ ಸ್ಟ್ಯಾಂಡ್ ಕೆಳಗಡೆ ಬರ್ನರ್ ಇಟ್ಟಿದ್ವಿ. ಬರ್ನರನ್ನು ನಾವು ಲೋ ಫ್ಲೇಮಲ್ಲಿ ನಾವು ಕೊಡ್ತಾ ಇದ್ದೀವಿ. ಅದ್ರ ಮೇಲ್ಗಡೆ ಏನಿದೆ, ಸ್ಟ್ಯಾಂಡ್ ಇದೆ. ಸ್ಟ್ಯಾಂಡ್ ಮೇಲ್ಗಡೆ ಚೈನಾ ಡಿಶ್ ಇದೆ, ಅಥವಾ ಚೈನಾ ಡಿಶ್ ಅಥವಾ ವಾಚ್ ಗ್ಲಾಸ್ ಅಂತಲೇ ಕರಿತೀವಿ, ಅದು ಇದೆ. ಅದ್ರ ಮೇಲ್ಗಡೆ ಅದರಲ್ಲಿ ಏನು ಹಾಕಿದ್ದೀವಿ ಅಂತಂದರೆ, ಅಮೋನಿಯಂ ಕ್ಲೋರೈಡ್ ಸಾಲಿಡ್ ಹಾಕಿದ್ದೀವಿ. ಆ ಸಾಲಿಡ್ ಹಾಕಿ ಅದ್ರ ಮೇಲೆ ಇನ್ವರ್ಟೆಡ್ ಫನಲ್ ಇಟ್ಟಿದ್ವಿ. ಇನ್ವರ್ಟೆಡ್ ಫನಲ್ ಮೇಲ್ಗಡೆ ಈ ತುದಿನಲ್ಲಿ ಕಾಟನ್ ಇಟ್ಟಿದ್ದಾರೆ. ಈ ಕಾಟನ್ ಯಾಕೆ ಅಂತಂದರೆ, ಈ ವೇಪರು ಹೊರಗಡೆ ಎವಾಪರೇಷನ್ ಆಗಿ ಹೋಗಬಾರ್ದು, ಅಮೋನಿಯಂ ಕ್ಲೋರೈಡ್ ವೇಪರು ಹೊರಗಡೆ ಎವಾಪರೇಷನ್ ಆಗಿ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಈ ಕಾಟನ್ ಇಟ್ಟಿದ್ದಾರೆ. ನಾವು ನಿಧಾನವಾಗಿ ಈ ಲೋ ಫ್ಲೇಮಲ್ಲಿ ಅಮೋನಿಯಂ ಕ್ಲೋರೈಡನ್ನು ಹೀಟ್ ಮಾಡ್ತಾ ಹೋಗಿ, ಆಲ್ ದ ಅಮೋನಿಯಂ ಕ್ಲೋರೈಡ್ ಸಾಲಿಡ್ ಈಸ್ ಕನ್ವರ್ಟೆಡ್ ಇಂಟು ದ ಗ್ಯಾಸಿಯಸ್ ಸ್ಟೇಟ್ ವೇಪರ್. ಅಮೋನಿಯಂ ಕ್ಲೋರೈಡ್ ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ. ಆ ವೇಪರು ಹೊರಗಡೆ ಹೋಗಲಿಕ್ಕೆ ಜಾಗ ಇಲ್ಲ, ಯಾಕಂದರೆ ಕಾಟನ್ ಇದೆ. ಆದ್ದರಿಂದ ಅದು ಈ ಭಾಗದಲ್ಲಿ ಏನಾಗ್ತದೆ, ಕುತ್ಕೊಳ್ತದೆ ಆ ಗ್ಯಾಸು. ಇಲ್ಲಿ ಬಂದು ಕುತ್ಕೊಂಡಾಗ ಗ್ಯಾಸ್ ಏನಾಗುತ್ತೆ, ಈ ಹೊರಗಿನ ವಾತಾವರಣ ತಂಪಾಗಿರೋದ್ರಿಂದ ಇಲ್ಲಿ ಅಂದರೆ ಅಲ್ಲಿ ದ್ರವವಾಗಿ ಕನ್ವರ್ಟ್ ಆಗಿ, ದ್ರವ ಆಗಲ್ಲ, ಅಲ್ಲಿ ಅನಿಲ ಸ್ಥಿತಿಯಿಂದ ಘನ ಸ್ಥಿತಿಗೆ ಕನ್ವರ್ಟ್ ಆಗಿ ಅಲ್ಲೇ ಉಳ್ಕೊಳ್ತದೆ. ಇದು ಅಮೋನಿಯಂ ಕ್ಲೋರೈಡ್ ಈಸ್ ಎ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಕನ್ವರ್ಷನ್ ಆಫ್ ದ ಸಾಲಿಡ್ ಟು ಗ್ಯಾಸ್ ಆ್ಯಂಡ್ ಗ್ಯಾಸ್ ಟು ಸಾಲಿಡ್. ಈ ಥರ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್, ಎಫೆಕ್ಟ್ ಆಫ್ ಚೇಂಜ್ ಆಫ್ ಪ್ರೆಷರು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.